ನಾನೇ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇದಾದ್ಮೇಲೆ ಸಿಗ್ತೀನಿ ನಿಮಗೆ. ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ನಾನೇ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಶಾವಿಗೆ ಪಾಯಸ ನಾನೇ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಒಂದೊಂದಾಗಿ ಹೇಳ್ತಾ ಇರ್ತದೆ, ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಶಾವಿಗೆ ಪಾಯಸ ಮಾಡೋಣ. ಅಮ್ಮ ಇವಾಗ ಏನು ಮಾಡ್ಬೇಕು? ಫಸ್ಟು ಗ್ಯಾಸ್ ಹಚ್ಚೋದು ನನಗೂ ಗೊತ್ತು. ಇಡಿ ಆ ಕಡೆದ ಇದು ಬೇಡ. ಬೇಕಾ? ಅದು ಊರಿ ದೊಡ್ಡದಾಗೈತಲ್ಲ. ಈಗ ಫಸ್ಟು ಬಾಣ್ಲಿ ಇಕ್ಬೇಕು. ಸ್ವಲ್ಪ ದೂರ ಇರು. ಫಸ್ಟು ಬಾಣ್ಲಿ ಇಕ್ಬೇಕು ಗೈಸ್. ಆಮೇಲೆ ಇದು ಇದೀಗ ಗೌಲಿ ಉರಿ. ಗೌಲಿ ಅಂದ್ರೆ ಇದಾ? ಎಣ್ಣೆ ಹಾಕ್ಬೇಕಾ? ಅಲ್ಲ, ಈ ಬಾಣ್ಲಿಗೆ ಎಣ್ಣೆ ಹಾಕ್ಬೇಕಾ? ಫಸ್ಟ್ ಗೌಲಿ ಹಾಕು. ಗೌಲಿ ಅಲ್ಲ, ಶಾವಿಗೆ. ಶಾವಿಗೆ ಹಾಕು. ಈ ಕಾಯ್ಬೇಕಾ ಇಲ್ಲಿ ಇವಾಗಲೇ ಹಾಕ್ಬೇಕು? ಹಾಕು ಹಾಕು. ಪೂರ್ತಿ ಹಾಕ್ಬಿಡಾ? ಪೂರ್ತಿ ಹಾಕು. ಹಾಂ, ಫಸ್ಟು ಶಾವಿಗೆ ಹಾಕಬೇಕು. ಆಮೇಲೆ ಈ ಗುರಿಗೆ ಸ್ವಲ್ಪ ಎಣ್ಣೆ ಹಾಕುರಿ. ಕ್ಲೋಸ್ ಅಪ್ ಆಗಿ ಹಿಡಿಬೇಡ ಕಣಮ್ಮ. ಎಷ್ಟು ಹಾಕ್ಬೇಕು ಎಣ್ಣೆ? ಒಂದು ಸ್ಪೂನ್ ಹಾಕು. ಒಂದು ಸ್ಪೂನ್ 2 ಸ್ಪೂನ್ ಹಾಕು. ತುಂಬನಾ ಗೈಸ್? ಆಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ರಿ. ಸಾಕಾ? ಸಾಕ? ಇನ್ನು ಹಾಕ್ಬೇಕಾ? ಸಾಕು. ಉರಿ ಈಗ. ಆಮೇಲೆ ಹಿಂಗೆ ಉಟ್ಕೊಳ್ಳಿ. ಸಾಕನಮ್ಮ ಎಣ್ಣೆ? ಏನು ಕರ್ಕಲಾಗಂಟು ಉರಿಬೇಕಾ? ಕರ್ಕಲಾಗಂಟ ಉರಿಬಾರ್ದು. ಮತ್ತೆ ಈಗ ಇನ್ನು ಹಾಕ್ಬೇಕು ಎಣ್ಣೆ? ಸಾಕ್ಬಿಡು. ಬಿಡು, ಏನಾಗಲ್ಲ. ಸೊ ಗೈಸ್, ಎಷ್ಟೊತ್ತಾಗ ಉರಿಬೇಕು? ಈ ಥರ ಉಟ್ಕೊಳ್ಳಿ. ಬೇಗ ಬೇಗ ಉಟ್ಕೊಳ್ರಿ, ಇಲ್ಲಾಂದರೆ ಸೀದೋಗ್ಬಿಡ್ತದೆ. ಟಕ 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 ಅಂತ ಉರಿತಾ ಇರಬೇಕು. ಸಾಕಾ? ಇಷ್ಟು ನಿಮಿಷ ಉರಿಬೇಕಂತ ಹೇಳಿದ್ರೆ ಆಡಿಯನ್ಸ್ ಗೊತ್ತಾಗ್ತದೆ. ಅದು ಕೆಂಪಾಗೋವರೆಗೂ ಉರಿಬೇಕು. ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ಏನೋ ನೀವು ಹಂಗೆ ಬಿಟ್ಟರೆ ಸೀದೋಗ್ಬಿಡ್ತದೆ. ಕರೆಕ್ಟಾಗಿ ಕ್ಯಾಮ್ರಾ. ಸಾಕು, ತಟ್ಟಗೆ ಹಾಕು. ಸಣ್ಣಗೆ ಉರಿ ಮಾಡು ಫಸ್ಟು. ಸಾಕಾ? ಸಣ್ಣಗೆ ಉರಿ ಮಾಡು. ಸಣ್ಣಗೆ ಉರಿಯೇ ಇರೋದು. ತಟ್ಟಗೆ ಹಾಕು. ಯಾವ ತಟ್ಟೆಗೆ? ಇದಕ್ಕೆ ಹಾಕು. ಆಫ್ ಮಾಡ್ಬಿಡ ಗ್ಯಾಸು? ಬೇಡ, ಬೇಡ ಬೇಡ, ಫಸ್ಟ್ ಹಾಕು. ಈಗ ಒಂದು ಸಪ್ರೇಟ್ ತಟ್ಟೆ ತೊಗೊಂಡು ತಟ್ಟೆ ಒಳಗೆ ಹಾಕ್ಕೊಳ್ಳಿ ಎಲ್ಲ ಶಾವಿಗೆನ. ಅಲ್ಲಿ ಬಂಡದ್ರ ಮೇಲೆ ಇವಾಗ ಹಾಕೋದು. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ಳಿ. ಎಣ್ಣೆ ಹಾಕಿ ಹಾಕು. ಒಂದು ಸ್ಪೂನ್ ಹಾಕು. ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಬಿಡಿ. ಸಾಕಾ? ಚೂರು ಹಾಕು ಸ್ವಲ್ಪ. ಸಾಕಾ? ಸಾಕು. ಹಾಂ, ಎಣ್ಣೆ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಹುರ್ಕೊಂಬಿಡಿ. ಉರಿಬೇಕಿದು? ಇನ್ನೂ ಉರಿಬೇಕು. ನಂಗೆ ತೋರಿಸಂಗೆ ನನಗೆ ಕಾಣ್ತಾ. ಜಾಸ್ತಿ ಎಣ್ಣೆ ಆಯಿತು. ಇನ್ನೂ ಸ್ವಲ್ಪ ಉರಿ. ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಗೈಸ್. ಎಣ್ಣೆನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಏನು ಕಮ್ಮ ಇದು ಉರಿಯೋದು? ದೋಸೆಗೆ ಚೆನ್ನಾಗಿ ದೋಸೆ ಪಾಯಸಕ್ಕೆ ಚೆನ್ನಾಗಿರ್ತೈತೆ. ಹಂಗೆ ಹಾಕಿದ್ರೆ ಆಗಲ್ವಾ? ಹಾಕಿರ್ತಾರೆ. ಆಫ್ ಮಾಡಲ ಗ್ಯಾಸು? ಬೇಡ, ಆಫ್ ಮಾಡಬೇಡ.
ನೋಡಿ ಗಾಯ್ಸ್, ಈ ಥರ ಈ ಟೈಪ್ ಆಗೋವರೆಗೂ ಹುರ್ಕೊಬೇಕು. ಹಾಲಿತ್ತು ತೆಗೆ ಅದು ಮಾಡಲಿಲ್ಲ. ಇವಾಗ ನೆಕ್ಸ್ಟು ತೊಗೊಂಡಿರೋ ಹಾಲನ್ನ ಗ್ಯಾಸ್ ಮೇಲೆ ಇಕ್ಬೇಕು. ಉರಿ ಜಾಸ್ತಿ ಉರಿ ಮಾಡಿ. ಜಾಸ್ತಿ ಮಾಡು. ಇವಾಗ ಅದೊಂದು ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕು. ಇದು ಪೂರ್ತಿ ಹಾಕ್ಬಿಡ್ಲಾ? ಹ್ಞೂ ಇವಾಗ ಸಕ್ಕರೆ ಇವಾಗಲೇ ಹಾಕ್ಬೇಕಾ ಇಲ್ಲ ಕಾಯ್ಬೇಕಾ? ಹಾಕು ಏನಾಗಲ್ಲ. ಸಾಕಾ ಸಕ್ಕರೆ? ಇನ್ನು ಸ್ವಲ್ಪ ಹಾಕ್ತೀನಿ ನೋಡು. ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹೀಗೆ ಬೆಲ್ಲ ಹಾಕ್ಬೋದಾ? ಬೆಲ್ಲನ ಹಾಕಿ ಮಾಡ್ತಾರೆ. ಗೌಲಿ ಪಾಯಸಕ್ಕೆ ಸಕ್ಕರೆನೇ ನೋಡು. ಹಾಕು. ಸಾಕಾ? ಸಾಕು. ಟೀ ಪುಡಿ ಟೀ ಪುಡಿ ಅದು ಈ ಟೀ ಪುಡಿ ಹಾಕಿದ್ರೆ ಟೀ ಆಗುತ್ತೆ, ಪಾಯಸ ಆಗಲ್ಲ. ಇವಾಗ ಹಾಲು ಕಾಯ್ಬೇಕಾ? ಹಾಲು ಕಾಯ್ಬೇಕದು. ಹಾಲು ಕಾಯ್ದಾದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಹಾಲು ಕಾಯ್ತಾ ಐತೆ. ಹಾಲು ಮಳ್ಬೇಕೇನಮ್ಮ? ಮಳ್ಳ ಗಂಟ ಕಾಯಬೇಕು. ಹಾಲು ಮಳ್ಳ ಗಂಟ ಕಾಯಬೇಕು. ಫಸ್ಟ್ ಟೈಮ್ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನಾನೇ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿ, ಇದು ಬಾದಾಮಿ ಹುರ್ಕೊಬೋದು. ಬಾದಾಮಿ ಇಲ್ಲ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಹಾಲು ಮಳ್ಳ ಗಂಟ ಕಾಯಬೇಕು. ಇದು ನಮ್ಮ ಅಡುಗೆ ಮನೆ ನೋಡ್ರಿ. ನಮ್ಮ ಅಮ್ಮ ಏನೇನೇನೇನೋ ಒಟ್ಕೊಂಡವ್ರೆ. ಇದೊಂಥರ ಖಾರದ ಪುಡಿ, ಅದು ಇದು ಬೇಳೆ, ಕಡಲೆಬೇಳೆ, ಉಪ್ಪು ಎಲ್ಲ ಇಲ್ಲೈತೆ. ಇದು ಪಾತ್ರೆ ಜೋಡಿಸೋರೆ. ಇಲ್ಲಿ ಡ್ರಮ್ಗಳು, ಇಲ್ಲಿ ಗ್ಯಾಸು, ಇಲ್ಲಿ ಸಾಂಬಾರು ಮಾಡೋ ತಪ್ಪಲೆಗಳು, ಮತ್ತು ಏನೇನು ಬೇಕೋ ಅದೆಲ್ಲ ಹುರ್ಕೊಳ್ಳೋ ತಪ್ಪಲೆಗಳು, ಇವೆಲ್ಲ ಕರಿಬೇವಿನ ಸೊಪ್ಪು, ಅದು ಇದು ಎಲ್ಲ ಉಟ್ಕೊಂಡವ್ರು ನಮ್ಮ ಅಡುಗೆ ಮನೆಗೆ. ಅಮ್ಮ ಹಾಲು ಮಳ್ತೈತೆ. ಸಾಕಾ? ಏನು ಸ್ಪೂನಾಗ? ಓ, ನೀರದಂಗಾಗಿಲ್ವಾ ಹಾಲು? ಹೋಗ್ತೈತೆ. ಎಷ್ಟೊತ್ತಕ ಮಳಗಬೇಕು? ಮಳಗಬೇಕಲ್ಲ, ಮಳ್ಬೇಕು. ಇದ್ರೊಳಗೆ ಹಾಕ್ಬೇಕಾ ಶಾವಿಗೆನ? ತಪ್ಪಲೆ ಸಾಕ ಇಷ್ಟೇ? ಇವಾಗ ಹಾಕ್ಬೇಕಾ ಯಾವಾಗ ಹಾಕ್ಬೇಕು? ಚೆನ್ನಾಗಿ ಮಳಗಿಸಿ ಅಲ್ಲ ಮಳಸಿ ಆಮೇಲೆ ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿ. ಓ, ನೀರಾದಂಗೆ ಆಗಿಲ್ವಾ ಹಾಲು? ಇಲ್ಲ, ಪಾಯಸ ಇವತ್ತು ನಮ್ಮ ಗೈಡ್ ಇವರೇ, ನಮ್ಮ ಅಮ್ಮ ಮಾಯೇಳು. ಕ್ಯಾಮ್ರಾ 2x ಆಗೈತಿ, 1x ಆಗಿಲ್ಲ. ಸಾಕು ತಗೊಳಮ್ಮ, ಮಳ್ಳೈತೆ. ಇವಾಗ ಶಾವಿಗೆ ಹಾಕ್ಬೇಕಾ? ಇಡ್ಕ ನಾನೇ ಮಾಡಬೇಕು ಇವತ್ತು. ಕರೆಕ್ಟ್ ಗಿಡ ಇಲ್ಲಿ ಇಡ್ಕ ಕಾಣಿಸ್ತೀನಾ? ಪೂರ್ತಿ ಹಾಕ್ಬೇಕಾ? ಒಂಚೂರು ಮಣಿ ಆ ಕಡೆ ಕಿಕ್ಕೆ. ಏನು ಹೇಳು? ಮಣಿ ಆ ಕಡೆ ಕಿಕ್ಕೆ ನೀನು. ಯಾವ ಮಣಿ? ಇದು ಇನ್ನೊಂಚೂರು ನಿಧಾನಕ್ಕೆ ಹಾಕೊಂಡು ಹಿಂಗಂತ. ಇದನ್ನು ಹಾಕೊಂಡು ಹಿಂಗೆ ಅನ್ಬೇಕಾ? ಇದು ಕೈಯಾಗೆ ಹಾಕೋದು ಹಿಂಗಂತ. ದರ್ದ ಹಾಕಪ್ಪ, ಏನಾಗಲ್ಲ, ದರ್ದ ಹಾಕ. ಬಿಡಿ ಬಿಡಿ ಹಾಕ್ಬೇಕಾ? ಬಿಡಿ ಹಾಕು. ಹೆಂಗಾದ್ರೆ ಹಾಕು, ಸರಿಯಾಗುತ್ತೆ. ಹಾಕು, ಅಷ್ಟು ಹಾಕು. ರೈಸ್ ಚೆನ್ನಾಗಿ ಮಳ್ಸಾದ್ಮೇಲೆ ಇವಾಗ ಹುರಿದಿರೋ ಶಾವಿಗೆನ ಹಾಕೊಂಬಿಡ್ರಿ. ಪೂರ್ತಿ ಹಾಕ್ಬಿಡ? ಹಂಗಾನ ಅದ್ರಾಗ ಹಿಂಗನ್ನು ಇದ್ರಾಗ. ನಂಗೆ ಯಾಕೆ ನೀರು ಜಾಸ್ತಿ ಆಗ್ಬಿಡೈತಲ್ಲ. ಅದು ಮಾಡ್ತೈತಾ? ಇಲ್ಲ, ಬಿಸಿ ಉರಿ ಜಾಸ್ತಿ ಇಕ್ಬೇಕಾ? ಶಾವಿಗೆ ಹಾಕೊಂಡಾದ್ಮೇಲೆ ತಿರ್ಗಾ ಮಳಿಸ್ಬೇಕೇನಮ್ಮ? ಸ್ವಲ್ಪ ಮಳಿಸ್ಬೇಕು, ಅದು ಬೇಯಬೇಕಲ್ಲ. ಅಂದರೆ ಶಾವಿಗೆ ಹಾಕೊಂಡಾದ್ಮೇಲೆ ತಿರ್ಗಾ ಮಳಿಸಿ ಗಾಯ್ಸ್. ಹಿಂಗಂತ ಇರ್ಬೇಕಾ? ಕೇಸರಿ ಗೀಸರಿ ಏನು ಹಾಕಲ್ಲ?
ಗೈಸ್ ಇವಾಗ ಮಳ್ಳಿದ್ದಾಯ್ತು, ಮಳ್ತೈತೆ. ಹಂಗೆ ಮಳ್ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಡ್ರಿ. ಹಾಕ್ಬಿಟ್ಟಾದ್ಮೇಲೆ ಸಾಕು ಹಿಂಗೆ ಬಂದಿದ್ದು. ಹಾಕ್ಬಿಟ್ಟಾದ್ಮೇಲೆ ಒಂದು 10 ನಿಮಿಷ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡ್ರಿ. ಉರಿ ಸಣ್ಣಗೆ ಮಾಡಿಬಿಟ್ಟು ಮುಚ್ಚಬೇಕಾ? ದೊಡ್ಡ ತಟ್ಟೆ ಕೊಡಮ್ಮ. ಹಿಂಗೆ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟರೆ ಆಮೇಲೆ ಪಾಯಸ ರೆಡಿ. ಸೊ ಗೈಸ್ 10 ನಿಮಿಷ ಆಯಿತು. ಇವಾಗ ಫುಲ್ಲು ಪಾಯಸ ರೆಡಿ ನೋಡ್ಬೋದು. ಆಫ್ ಮಾಡ್ಬಿಡ್ಲ ಅಷ್ಟೇನಾ? ಅಷ್ಟೇ ಗೈಸ್, ಫುಲ್ಲು ಪಾಯಸ ರೆಡಿ ಇವತ್ತು. ಶಾವಿಗೆ ಪಾಯಸ ರೆಡಿ. ಇವಾಗ ಟೇಸ್ಟಿಂಗ್ ಐತೆ ಕೇಳೋ ಸಮಯ ಗೈಸ್. ಇವಾಗ ಶಾವಿಗೆ ಪಾಯಸ ಹೆಂಗೈತೆ ಅಂತ ನಮ್ಮ ಅಮ್ಮನ ನನ್ನ ತಂಗಿನ ಕೇಳಬೇಕು. ನನ್ನ ಪ್ರಕಾರ ಚೆನ್ನಾಗಿರ್ತದೆ, ಒಂದ್ಸಲಿ ಕೇಳಬೇಕು. ಸಾಕು ಸ್ವಲ್ಪ ಸ್ವಲ್ಪ. ಬನ್ನಿ ಕೇಳೋಣ ಹೆಂಗೈತೆ ಟೇಸ್ಟು. ಫಸ್ಟ್ ಟೈಮ್ ಶಾವಿಗೆ ಪಾಯಸ ಮಾಡಿದ್ದೀನಿ. ತಳಮ್ಮ ತಿಂದ್ಬಿಟ್ಟು ಚೆನ್ನಾಗೈತೆ ಚೆನ್ನಾಗಿಲ್ಲ ರೇಟ್ ಎಷ್ಟು ಕೊಡ್ತೀವಿ ಅಂತೇಳು. ತಗೊಳ್ಳಿ. ಫಸ್ಟ್ ಟೈಮ್ ಮಾಡಿದ್ದೀನಿ, ಏನಾರ ಸ್ವಲ್ಪ ಹಾಲಾಗಿ ಬೀಲಾಕ್ ಆಗಿದ್ರೆ ಹಾಕೊಂಬಿಡ್ರಿ. ತಿಂದು ಏನಾಗಲ್ಲ. ನಿಧಾನಕ್ಕೆ ತಿನ್ನು. ಹೆಂಗೈತೆ? ಚೆನ್ನಾಗೈತೆ. ಅವನು ಯಾವತ್ತೂ ಹೊರ ಮುಂದೆ ಹೋಗಿರಲಿಲ್ಲ. ಇವತ್ತು ಶಾವಿಗೆ ಪಾಯಸ ಮಾಡೋಣ. ಚೆನ್ನಾಗೈತೆ ಗೈಸ್, ಚೆನ್ನಾಗಿ ಮಾಡೋಣ. ಇನ್ನು ತಂಗಿ ತಿಂತಾವಳೆ. ಏನು ಕಮ್ಮಿ ಆಗೈತಾ ಜಾಸ್ತಿ ಆಗೈತಾ? ಏನೂ ಆಗಿಲ್ಲ, ಏನೂ ಕಮ್ಮಿ ಆಗಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಅಲ್ಲ ಫಸ್ಟ್ ಟೈಮ್ ಮಾಡಿದ್ದೀನಿ, ಏನೋ ಕಮ್ಮಿ ಆಗಿರ್ತದೆ. ಇಲ್ಲ ಕಮ್ಮಿ ಏನಾಗಿಲ್ಲ, ಚೆನ್ನಾಗಿದೆ. ಹೆಂಗೈತೆ? ಅವಳಿನ ತಿಂತಾವಳೆ. ಸುಡ್ತೈತೆ. ನಿಧಾನಕ್ಕೆ ತಿನ್ನು. ಚೆನ್ನಾಯ್ತಾ? ಸೊ ಗೈಸ್ ಇವಾಗ ನಾನೊಂದು ಸ್ವಲ್ಪ ಹಾಕೊಂಡು ತಿನ್ಬಿಡ್ತೀನಿ. ಹೆಂಗೈತೆ ಅಂತ ನಾನು ನೋಡ್ತೀನಿ. ನಾನು ಸ್ವಲ್ಪ ಹಾಕೊಂಡು ತಿನ್ಬಿಟ್ಟು ಹೆಂಗೈತೆ ಅಂತ ನೋಡ್ಬಿಟ್ಟು. ಗೋಡಂಬಿ ಇದ್ರೊಳಗಡೆ ಐತೆ. ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಮಾಡಿದ್ದೀನಿ. ಸ್ವಲ್ಪ ಸಕ್ಕರೆ ಜಾಸ್ತಿ ಆಗ್ಬಿಟ್ಟೈತೆ. ಅದೇನಮ್ಮ? ಹಾಂ ಜಾಸ್ತಿ ಆಗೈತೆ. ಜಾಸ್ತಿ ಏನು ಪರವಾಗಿಲ್ಲ, ಸಕ್ಕರೆನೇ ಇರ್ಬೇಕು. ಪಾಯಸ ಅಂದರೆ ಸಕ್ಕರೆ ಇರಲೇಬೇಕು. ಅದ್ರ ಜಾಸ್ತಿ ಸಕ್ಕರೆ ಆಗ್ಬಿಟ್ಟೈತೆ ಗೈಸ್. ಆದರೆ ಜಾಸ್ತಿ ಅಂದರೆ ಸ್ವಲ್ಪ ಕಮ್ಮಿನೇ. ಸೊ ಗೈಸ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲವ್ ಯು, ಟೇಕ್ ಕೇರ್, ಬಾಯ್.